ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅಘನಾಶಿನಿ ನದಿನ ತೋರಿಸ್ತಾ ಇದ್ದೀನಿ. ಮಧ್ಯ ಮೇಲೆ ಕೂತ್ಕೊಂಡು ತುಂಬಾ ಮಳೆ ಹೋಯ್ತಾ ಇತ್ತು. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಎಲ್ಲ ಸೇರಿ ಒಂದು ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಒಂದು ವಾಕಿಂಗ್ ಮಾಡ್ಕೊಪ್ಪ ನಾಳೆ ಹೋಪ ತನಕ ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇತ್ತು. ಆದರೂ ರಸ್ತೆಯಲ್ಲಿ ನೀರು ಆಡ್ಕ್ಯೋತ ಹೋಪಲ್ ಒಂಥರ ಮಜಾನೇ ಇತ್ತು. ನೋಡಿ, ಅಘನಾಶಿನಿ ನದಿ ತೋರಿಸ್ತೀನಿ ನಿಂಗಕ್ಕೆ ಹೆಂಗಿದ್ದು ಹೇಳಿ. ಇದೆಲ್ಲ ಹಿಂಗೆ ವಾಕಿಂಗ್ ಒಪ್ಪ ಜಾಗ ನೋಡಿ ಹೆಂಗೆ ಹರಿತಾ ಇದ್ದಳು ಇವತ್ತು. ಹೆಂಗ್ಳದ್ದಲ್ಲವ ಹೊಳೆ ಹಂಚಿಗೆ ಗದ್ದೆ. ಆ ಗದ್ದೆ ಎಷ್ಟು ಗದ್ದೆ ಮುಚ್ಚಿದ್ದು ನೀರು ಹೇಳೋದ್ರ ಮೇಲೆ ಹೊಳೆ ಎಷ್ಟು ಬಂಜುಳು ಹೆಂಗೆ ಅಂದಾಜು ಮಾಡ್ತೀಯ. ಗಂಡಸ್ರೆಲ್ಲ ಒಂದು ಕಂಡು ಹೇಳ್ದ 5 ಗದ್ದೆ ಮುಚ್ಚಿದ್ದು 6 ಗದ್ದೆ ಮುಚ್ಚಿದ್ದು ಹೇಳಲ್ಲವ. ಹಾಗಾಗಿ ಒಂದು ಸರಿ ನೋಡ್ಕೊಂಡೆ ಬಂದ್ಬಿಡೋಣ ಹಾಕಿದ್ದು ಬಂದೆ. ಇದೇ ನೋಡಿ ಬ್ರಿಡ್ಜು, ಮಾರಿಗದ್ದೆ ಬ್ರಿಡ್ಜು. ಅಘನಾಶಿನಿ ನದಿ ಕಟ್ಟಿದ್ದು ನೋಡಿ ಹೆಂಗಿದ್ದು ತೋರಿಸ್ತಾ ಇದ್ದಿ. ಈ ಜೋರು ಮಳೆಯಲ್ಲಿ ಹಿಂಗೆ ಬ್ರಿಡ್ಜ್ ನೋಡೋದು, ನೀರು ನೋಡೋದು, ಹೊಳೆ ನೋಡೋದು, ವಾಕಿಂಗ್ ಮಾಡೋದು ಎಂಥ ಮಸ್ತಾಗಿ ತಗೋತಿದ. ಸೂಪರ್ ಆದ ಅನುಭವ ನೋಡಿ. ಎಷ್ಟು ಚಲೋ ಬರ್ತಾ ಇದ್ದು ನೀರು. ಇನ್ನೂ ನೀರು ಏರ್ತಾನೆ ಇದ್ದು. ಆಲ್ಮೋಸ್ಟ್ ಬ್ರಿಡ್ಜಿಗೆ ಟಚ್ ಅಪ್ಪಲ್ಲಿ ಬರ್ತಾ ಇದ್ದು. ಆದರೆ ಇಲ್ಲಿ ನದಿ ಸಿಕ್ಕಾಪಟ್ಟೆ ಕೂಲಾಗೋಗಿದ್ದಕ್ಕೆ ಅಷ್ಟು ಇದಾಗ್ತಿಲ್ಲ ನೋಡಿ. ಇಲ್ಲಿ ಎಷ್ಟು ಹಾಕ್ಕೊಂಡಿದ್ದು ಹೇಳಿ. ಎಲ್ಲ ಆ ಕಡೆ ಈ ಕಡೆ ಎಲ್ಲ ಮಣ್ಣು ತೆಗೆದು ಬ್ರಿಡ್ಜು ಸಿಕ್ಕಾಪಟ್ಟೆ ಅಗಲಾಗೋಜು ನೋಡಿ. ನಂಗೆಲ್ಲ ಹೆಂಗೆ ವಾಕಿಂಗೇ ಬಂಜೆ ಕೊಡೆ ಹಿಡ್ಕೊಂಡು ವಾಪಸ್ ಮನೆ ಹೋಗ್ತಾ ಮೈ ಎಲ್ಲ ಒದ್ದೆ ಅಪ್ಪಷ್ಟು ಮಳೆ ಹೋಯ್ತಾ ಇತ್ತು ನೋಡಿ. ಎಷ್ಟು ಚಂದ ಹರಿತಾ ಇದ್ದೋಳಿ. ಈ ಕೆಂಪು ನೀರು ನೋಡಲು ಸ್ವಲ್ಪ ಭಯನೇ ಆಗ್ತು. ಹಾಗಾಗಿ ತೀರಾ ಹತ್ತಿರದಿಂದ ಎಲ್ಲ ತೋರಿಸ್ತಾ ಇಲ್ಲ, ಸ್ವಲ್ಪ ದೂರಿಂದನೇ ತೋರಿಸ್ತಾ ಇದ್ದಿ ನೋಡಿ. ನೋಡಿ ಹೆಂಗೆ ಕಸ ಎಲ್ಲ ತೇಲ್ ಬರ್ತಾ ಇದ್ದು. ಹಳ್ಳಿ ಜನಕ್ಕೆ ಕೆಲವೊಂದೊಂದು ಸಿಗ್ನಲಲ್ಲೇ ಗೊತ್ತಾಗ್ತು ಅಂದರೆ ಎಲ್ಲದು ಹೇಗೆ ಏನು ಎತ್ತ ಹೇಳಲ್ಲವ. ಈ ನದಿನೂ ಹಾಗೆಯ ಅಂದ್ರೆ ನೀರು ಏರ್ತಾ ಇದ್ದ ಅಥವಾ ಇಳಿತಾ ಇದ್ದ ಹೇಳಿದ್ರೆ ಹರಿಯೋದ್ರ ಮೇಲೆ ನಂಗೆಲ್ಲ ಅಂದರೆ ಡಿಸೈಡ್ ಮಾಡ್ತೀಯ. ಅಂದರೆ ಈಗ ನೀರು ಹರಿತಾ ಇದ್ದಾಗ ಆ ಬದಿ ಕಸ, ತೆಂಗಿನಕಾಯಿ, ಬಾಟ್ಲು ಹಿಂಗಿದ್ದೆಲ್ಲ ತೇಲ್ ಬರ್ತಾನೆ ಇದ್ದು ಹೇಳಾದರೆ ನೀರು ಹೆಚ್ಚಾಗ್ತಾ ಇದ್ದೋಳೆ ಅರ್ಥ. ಅಂದ್ರೆ ದಡದ ಮೇಲೆ ಇದೆಲ್ಲ ಕೊಚ್ಕೊಂಡು ಬರ್ತಾ ಇದ್ದೋಳೆ ಅರ್ಥ. ಹಂಗೆ ಕಸಗಳೆಲ್ಲ ಬರ್ತಾ ಇಲ್ಲ ಹೇಳಾದರೆ ನೀರು ಕಡಿಮೆ ಆಗ್ತಾ ಇದ್ದೋಳೆ ಅರ್ಥ. ಆದರೆ ನಂಗೆ ಸುಮಾರು 5-5:15 ಹೋಜಿ. ಆದರೆ ಮಳೆನೂ ಸಿಕ್ಕಾಪಟ್ಟೆ ಹೋಯ್ತಾ ಇತ್ತು, ಕಸಗಳು ಬರ್ತಾ ಇತ್ತು. ಹಾಗಾಗಂದ್ರೆ ನೀರು ಏರ್ತಾ ಇದ್ದೋಳೆ ಅರ್ಥ ನೋಡಿ. ವಾತಾವರಣ ಎಲ್ಲ ಎಷ್ಟು ಚಂದ ಕಂತು. ಹೆಂಗ ಇಲ್ಲಿ ಸುಮಾರು ಬೇಸಿಗೆನೂ ಸುಮಾರು ಪದೇ ಹೋಗ್ತೀಯ. ಮಳೆಗಾಲದಲ್ಲಿ ಹೀಗೆ ನೀರು ಜಾಸ್ತಿ ಯಾವಾಗ ಬಂಜೋಳು ಗಂಡಸರು ಹೇಳತ್ವ ಅವಾಗೆಲ್ಲ ಹೋಗ್ತಾನೆ ಇರ್ತೀಯ ವಾಕಿಂಗಿಗೆ. ಭಾರಿ ಮಸ್ತಾಗ್ತು. ಬಪ್ಪಷ್ಟೊತ್ತಿಗೆ ನೀರು ಆಡ್ಕಿತ್ ಮೈ ಎಲ್ಲ ಒದ್ದೆ ಮಾಡ್ಕೊಂಡು ಬಂದಿರ್ತೀಯ ಎಲ್ಲರೂ ನೋಡಿ. ಇಲ್ಲಿ ಒಂದು ಕೋಲ್ ಮೇಲೆ ಒಂದು ಹಕ್ಕಿ ಕುತ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಳು. ಈ ನಮ್ನಿ ನದಿ ಹರಿತಾ ಇದ್ದು, ಮಳೆ ಈ ನಮ್ನಿ ಬರ್ತಾ ಇದ್ದು, ಅದು ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದು ನೋಡಿ. ಯಾಕೆ ಕಾಣ್ತಾ ಇದ್ದ ವಿಡಿಯೋದಲ್ಲಿ ನೋಡಿ. ಎಷ್ಟು ಚಂದ ಮಾಡಿ ಕುಣಿತಾ ಇದ್ದು. ಅದು ಹೆದರಿಕೆನೂ ಆಗ್ತಾ ಇಲ್ಲಕ್ಕೂ ನೋಡಿ. ಕಸ ಎಲ್ಲ ಹೆಂಗೆ ತೇಲ್ ಬರ್ತಾ ಇದ್ದು. ಇದ್ರ ಮೇಲೆ ಆ ಹಳ್ಳಿ ಬದಿಯವು ಡಿಸೈಡ್ ಮಾಡ್ತಾ ಹೊಳೆ ಏರ್ತಾ ಇದ್ದ ಇಳಿತಾ ಇದ್ದ ಹೇಳೋದ್ರನ್ನ. ಈಗೆಲ್ಲ ಹೊಳೆ ದಾಟೋದೆಲ್ಲ ಇರುತ್ತಿಲ್ಲ. ಮೊದಲೆಲ್ಲ ಹೊಳೆ ದಾಟಕ್ಕಾಗಿತ್ತು. ಈಗ ಬ್ರಿಡ್ಜೆಲ್ಲ ಇದ್ದಿದ್ದಕ್ಕೆ. ಆದರೆ ಈ ಹೊಳೆ ದಾಟಕ್ಕರೆ ಇದರ ಆಧಾರದ ಮೇಲೆ ಅವು ಡಿಸೈಡ್ ಮಾಡ್ತಿದ್ದ ಅಂದ್ರೆ ಹೊಳೆ ದಾಟ್ಲಕ್ಕ ಅಥವಾ ಬ್ಯಾಡ್ದ ಹೇಳಿ. ನೋಡಿ ಹೆಂಗೆ ಕಸ ಎಲ್ಲ ತೇಲ್ ಬರ್ತಾ ಇದ್ದು. ಹಿಂಗೆ ಕಸ ತೇಲ್ ಬರ್ತಾ ಇದ್ದು ಅಂದ್ರೆ ನೀರು ಜಾಸ್ತಿ ಆಗ್ತಾ ಇದ್ದುಳೆ ಅರ್ಥ. ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇದ್ದು ಇವತ್ತು. ಅದಕ್ಕಾಗಿ ನಿಂಗಕ್ಕೆ ಅಘನಾಶಿನಿ ನದಿ ಹೆಂಗೆ ಹರಿತಾ ಇದ್ದು ತೋರ್ಸೋಣ ಹೇಳಿ ಕರ್ಕೊಬಂದು ನೋಡಿ. ಎಷ್ಟು ಚಂದ ಕಾಣ್ತಾ ಇದ್ದಳು ವಾತಾವರಣ. ಇಲ್ಲಿಂದ ಮನೆಗೆ ಹೋಗೋವಳೆ ಕಾಣಿಸ್ತಿಲ್ಲ. ಆಲ್ಮೋಸ್ಟ್ 5:30 ಆಗ್ತಾ ಬಂತು, ಸಂಜೆ ಆಗ್ತಾ ಬಂತು. ಆದರೂ ಈ ನದಿ ನೀರು ನೋಡ್ಕೋತ ಇಲ್ಲೇ ನಿತ್ಕೊಂಬನವ ಕಾಣ್ತಾ ಇದ್ದು. ಎಲ್ಲರೂ ನೀರು ಆಡ್ಕೊತ ಮಸ್ತ್ ಮಜಾ ಮಾಡಿದ್ಯಾ ನೋಡಿ. ಈ ವಿಡಿಯೋ ನಿಂಗಳ ಜೊತೆ ಹಂಚ್ಕೊಳ್ಳವು ಹೇಳಿ ನಾನು ವಿಡಿಯೋ ಮಾಡ್ಕೆ ಬಂಜಿ. ಹೆಂಗೆ ಹರಿತಾ ಇದ್ದು, ಎಷ್ಟು ಚಂದ ಕಾಣಿಸ್ತಾ ಇದ್ದುಳಿ. ಹತ್ತಿರದಿಂದ ನೋಡೋದು ಸ್ವಲ್ಪ ಭಯನೇ ಆಗ್ತು ನೋಡಿ. ಇಲ್ಲಿ ಬ್ರಿಡ್ಜ್ ಮೇಲಿಂದ ಮಧ್ಯ ಹೋಲಿಟ್ಟಿರ್ತ ನೀರು ಕೆಳಗೆ ಹೋಪಲ್ಲಿ ಅಲ್ಲಿ ತೋರಿಸ್ತಾ ಇದ್ದಿ ನೋಡಿ ಹೆಂಗೆ ಕಾಣಿಸ್ತಾ ಇದ್ದು ಕೆಳಗೆ. ಅದಕ್ಕೆ ಟಚ್ ಅಪ್ಪಲ್ಲಿ ಬಂಜು ನೀರು ನೋಡಿ ಹರಿತಾ ಇದ್ದಿದ್ದು ಕಾಣಿಸ್ತಾ ಇದ್ದ. ಬ್ರಿಡ್ಜಿಗೆ ಟಚ್ ಅಪ್ಪಲ್ಲಿ ಬಂಜು. ಇದು ಸಿಕ್ಕಾಪಟ್ಟೆ ದೊಡ್ಡ ಬ್ರಿಡ್ಜು, ಮಾರಿಗದ್ದೆ ಬ್ರಿಡ್ಜು ಹೇಳ್ತಾ ಇದಕ್ಕೆ ನೋಡಿ. ಎಷ್ಟು ದೊಡ್ಡ ಬ್ರಿಡ್ಜು ಹೆಂಗೆ ಕಾಣಿಸ್ತಾ ಇದ್ದು ನೋಡಿ. ನಂಗೆ ಅವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ. ಹೆಂಗೆ ಹರಿತಾ ಇದ್ದೋಳೆ ಸೌಮ್ಯವಾಗಿ ಹರಿತಾ ಇದ್ದು ಅನ್ನಿಸ್ತು. ಆದರೆ
ಎಷ್ಟು ಕಸ ಕೊಚ್ಕೊಂಡು ಬಂದು ಎಷ್ಟು ರಭದ್ರವಾಗಿ ಬರ್ತಾ ಇದ್ವಳು, ಅದು ನಮ್ಗೆ ನೋಡ್ತಾ ಇದ್ದೋಗಿ ಮಾತ್ರ ಗೊತ್ತಾಗ್ತು. ವಾತಾವರಣನೂ ನೋಡಿ ಹೆಂಗಿದ್ದು ಹೇಳಿ, ಇವತ್ತು ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇದ್ವಿ ನೋಡಿ. ಇಲ್ಲೆಲ್ಲ ಹೆಂಗೆ ಗಿಡ ಮರ ಎಲ್ಲ ಮುಳುಗಿ ಹೋಚುಳು ತೋರಿಸ್ತೀನಿ ಹಿಂಗಕ್ಕೆ ನೆಕ್ಸ್ಟ್ ಚೌತಿ ಹಬ್ಬದಲ್ಲಿ ವೀಡಿಯೋ ತೋರಿಸ್ತೀನಿ ಅಂತಕ್ಕೆ ಚೌತಿ ಹಬ್ಬದಲ್ಲಿ ನಂಗೆ ಗಣಪತಿ ಮುಳ್ಸೋದು ಇದೇ ಹೊಳೆಲೆಯ ನದಿಯಲ್ಲಯ್ಯ, ಇಲ್ಲೇ ಬತ್ತೀಯ ಇದು ನೀರು ಹರಿತಾ ಇದ್ದಾಗೆ ಇದ್ರ ದಡದಲ್ಲೇ ಹೊಕ್ಕೊಂಡು ಇಷ್ಟೇ ನೀರು ಬರ್ತಾ ಇರ್ತು, ಅಲ್ಲಿ ಗಣಪತಿ ಮುಳಿಸ್ತೀಯ. ಆ ವಿಡಿಯೋ ನಿಂಗೆ ನೆಕ್ಸ್ಟ್ ಶೇರ್ ಮಾಡ್ತೀವಿ ಚೌತಿ ಹಬ್ಬದಲ್ಲಿ. ನೋಡಿ ಹೆಂಗೆ ಬರ್ತಾ ಇದ್ದು ನೀರೋಳಿ. ಖುಷಿ ಆಗ್ತಾ ಇದ್ದು ಅಲ್ದ ನೋಡಿ ಹೆಂಗೆ ನೀರಾಡ್ಕೆತ್ತ ಬ್ರಿಡ್ಜ್ ಮೇಲೆ ನಡ್ಕೊಪಲ್ಲ ಅಂತ ಮಸ್ತ್ ಆಗ್ತು ಕೂತಿದ್ದ ನೋಡಿ. ಹೆಂಗೆ ಮಳೆ ಹೋಯ್ತಾ ಇದ್ದು ಆದರೂ ಬಂಚಿಯ ಈ ನಮ್ನಿ ಮಳೆಯಲ್ಲೂ ಏನು ಮಳ್ಳನ ಇವಕ್ಕೆ ಕಾಣ್ತಾ ಇದ್ದಾನೆ ನಿಂಗೆ ಕೆಲವಲ್ದ. ನೋಡಿ ಆ ಹಕ್ಕಿ ಎಷ್ಟು ಹೊತ್ತಾತು ಇನ್ನೂ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದು ಅಲ್ಲೇ ಕುತ್ಕೊಂಡು. ಹೆದರಿಕೆನೂ ಆಗ್ತಾ ಇಲ್ಲ ಯಾಕೋದಕ್ಕೆ ನೋಡಿ. ನಿಮಗೆ ತೋರಿಸ್ತಾ ಇದ್ದೆ ಹೆಂಗೆ ಹರಿತಾ ಇದ್ದೋಳಿ ನೋಡಿ. ಹಿಂಗೆ ನೋಡ್ರಿ ನಿಮ್ಗೊಂದು ಅಂದಾಜು ಆಗು ಬ್ರಿಡ್ಜಿಗೆ ಟಚ್ ಆಗ್ತಾ ಬಜ್ಜೋಳಿ ಸಾಕು. ಇನ್ನು ಗಂಡಸ್ರೆಲ್ಲ ಹುಡ್ಕೊಂಡು ಬಪ್ಪಲ್ಲಿ ಮನೆ ಹೊಪ್ಪನಾಳು ಹೊರಟಿಯ ಎಲ್ಲರೂ. ಆದರೂ ಇಲ್ಲಿಗೆ ಬಿಟ್ಟಿಕೊಪ್ಪ ಮನ್ಸಾಜಿಲ್ಲ, ಇನ್ನೂ ಒಂದು ರೌಂಡ್ ವಾಪಸ್ ಬಂದು ಮತ್ತೊಂದು ಸರಿ ನೋಡ್ಕೊಂಡೆ ಹೊರಟಿಯ ನೋಡಿ. ಒಂದು ಕಾಲದಲ್ಲಿ ಈ ಬ್ರಿಡ್ಜ್ ಹಪ್ಪದಕ್ಕಿಂತ ಮೊದಲೆಲ್ಲ ಇದ್ರ ದಾಟೇ ಹೋಗೋಕ್ಕಾಗಿತ್ತಡ. ಮಳೆಗಾಲದಲ್ಲೆಲ್ಲ ಎಷ್ಟು ಕಷ್ಟ ಆಗ್ತಿತ್ತು ಆಗಿನ ಜನಕ್ಕೆ. ಈಗ ಬ್ರಿಡ್ಜ್ ಆಗಿದೆ ಕಷ್ಟಾರು ಪ್ರಾಬ್ಲಮ್ ಆಗ್ತಿಲ್ಲ. ಈಗ ಅನ್ನಪ್ಪನ ಮನೆ ಬದಿಗೆ ಹೆಂಗ ಅಂದ್ರೆ ಹೈಸ್ಕೂಲಿಗೆ ಕಾಲೇಜಿಗೆ ಎಲ್ಲ ಹೋಗ್ತಾ ಹಿಂಗೆ ಹೊಳೆ ದಾಟೇ ಹೋಗೋಕ್ಕಾಗಿತ್ತು, ಅಲ್ಲಿ ಬ್ರಿಡ್ಜ್ ಆಗಿತ್ತಿಲ್ಲ. ಕಡೆಗೆ ಹಿಂಗೆ ಬ್ರಿಡ್ಜ್ ಆಗಿತ್ತು ಲಾಸ್ಟು, ಆದರೂ ಕಷ್ಟಪಟ್ಕೊಂಡು ಹೋಗೋಕ್ಕಾಗಿತ್ತು. ಈಗ ಹಂಗೆ ಆಗ್ತಿಲ್ಲ. ಈಗೆಲ್ಲ ಬದಿಗೂ ಬ್ರಿಡ್ಜ್ ಆಜು ವ್ಯವಸ್ಥೆ ಆಜು, ಮತ್ತು ಹೀಗೆಲ್ಲ ಹೊಳೆ ಇದ್ದಾಗ ಯಾರೂ ಕಳಿಸ್ತೂ ಇಲ್ಲ. ಈಗೆಲ್ಲ 1-2 ಹುಡುಗರಿಪ್ಪ ಅದಕ್ಕೆ ನೋಡಿ. ಮಳೆಯಲ್ಲಿ ಹೆಂಗೆ ಹೋಗ್ತಾ ಇದ್ದೀಳಿ ಎಷ್ಟು ಮಸ್ತ್ ಆಗ್ತಾ ಇದ್ದು. ಫುಲ್ ಡ್ರೆಸ್ ಎಲ್ಲ ಒದ್ದೆ ನೋಡಿ. ಬಿಟ್ಟಿಕೊಪ್ಪ ಮನ್ಸಾಗ್ತಾ ಇಲ್ಲ ಬ್ರಿಡ್ಜ, ಆದರೂ ಹೋಗೋದೇ ಎಂತ ಮಾಡವು. ನಿಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ನೋಡಿ. ಯಾವ ಥರ ಮಳೆ ಹೋಯ್ತಾ ಇದ್ದೋಳಿ ನೋಡಿ. ಹೆಂಗೆ ನೀರು ಆಡ್ಕೆತ್ ಹೋಗ್ತಾ ಇದ್ದೀಳಿ ಮಸ್ತಾಗ್ತು ಅಲ್ದ. ಈ ಮನೆ ಹೋಗ್ಕೊಂಡು ಉಂಬಳು ಎಷ್ಟು ಹತ್ತಿದ್ದು ನೋಡೋದೇ ದೊಡ್ಡ ಕೆಲಸ. ಆದರೆ ಹಿಂಗೆ ನೀರು ಆಡ್ಕೆತ್ ಹೋದ್ರೆ ಅಂಚೆಗಿದ್ದು ಉಂಬಳೆಲ್ಲ ಹತ್ತಿಗೆತ್ತ. ನಂಗಳ ಬದಿ ಸಿಕ್ಕಾಪಟ್ಟೆ ಉಂಬಳಿದ್ದು ನೋಡಿ. ಹೆಂಗೆ ಟಾರ್ ರೋಡ್ ಮೇಲೆ ನೀರು ಬರ್ತಾ ಇದ್ದು ಹೆಂಗೆ ಎಂಜಾಯ್ ಮಾಡ್ಕೊತ ಆಡ್ಕೆತ್ ಹೋಗ್ತಾ ಇದ್ದೇಳಿ. ನಿಂಗಕ್ಕೂ ಹಿಂಗೆ ಮಾಡವು ಅನ್ನಿಸ್ತಾ ಇದ್ದ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹೀಗೆ ಮುಂದೆ ಇನ್ನೂ ಚಲೋ ವೀಡಿಯೋಸ್ ಹಾಕ್ತಾ ಇರ್ತೀವಿ ಅಂತಕ್ಕೆ. ನೆಕ್ಸ್ಟ್ ಚೌತಿದೆಲ್ಲ ಸೂಪರ್ ವೀಡಿಯೋ ಇರ್ತು, ಅದನ್ನೆಲ್ಲ ಹಾಕ್ತಾ ಇರ್ತೀವಿ ನೋಡಿ. ಹೀಗೆ ಮಾತಾಡ್ಕೆತ್ ಮನೆ ಬಂದು ಹೋತು, ಬೇಜಾರಾತು, ಆದರೂ ಮನೆ ಬಂದ್ಯ. ಥ್ಯಾಂಕ್ ಯು.